ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಫ್ಯಾಷನ್ 35. ನಾನಿವತ್ತು ನಿಮಗೆ ಮನೆಯಲ್ಲೇ ಹೆಲ್ತಿಯಾಗಿ ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹೊರಗಡೆ ಐಟಮ್ಸ್ ಅಂತೂ ಮಕ್ಕಳಿಗೆ ಯಾವುದನ್ನು ಕೊಡಲೇಬಾರ್ದು ಅಂತ ಅನ್ನಿಸ್ತಿದೆ. ಬರ್ತಾ ಬರ್ತಾ ಟಿ ವಿ ಚಾನಲ್ಸ್ಗಳಲ್ಲಿ, ಯೂಟ್ಯೂಬಲ್ಲಿ ಎಲ್ಲೇ ಆದ್ರೂ ಆರೋಗ್ಯ ಹದಗೆಡ್ತು, ಕುಡ್ಕುಡೆ ತಿಂದು ಮಕ್ಕಳೇ ಸತ್ತೋದ್ರು ಅದನ್ನೆಲ್ಲ ಕೇಳಿದ್ರೇ ಭಯ ಆಗುತ್ತೆ. ಸೊ ನನ್ನ ಮಗಳಿಗೆ ಹೊರಗಡೆ ತಿಂಡಿ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮನೆಯಲ್ಲೇ ಹೆಲ್ತಿಯಾಗಿ ಏನಾದರೂ ಮಾಡಿಕೊಡ್ತಾ ಇರ್ತೀನಿ. ಅದೇ ರೀತಿ ಹಣ್ಣು ತಿಂದರೆ ಮಕ್ಕಳಿಗೆ ಹೆಲ್ತ್ಗೂ ಒಳ್ಳೆಯದು. ಸೊ ಅದನ್ನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಈ ಪೈನಾಪಲ್ ರೆಸಿಪಿನ ಮಾಡಿಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಹಾಗೆ ಬೇರೆ ಯಾವುದಾದ್ರು ರೆಸಿಪೀಸ್ ನಿಮಗೆ ಗೊತ್ತಿದ್ದರೆ ನನಗೆ ಶೇರ್ ಮಾಡಿ. ಮಕ್ಕಳಿಗೆ ಹೆಲ್ತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂದರೆ ಅದು ನಮಗೂ ಖುಷಿನೇ ಅಲ್ವಾ. ಫಸ್ಟು ಒಂದು ಪೈನಾಪಲ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ನಿಮಗೆ ಬೇಕಿದ್ರೆ ಅದಕ್ಕೆ ಕ್ಯಾರೆಟ್, ದಾಳಿಂಬೆ ಎಲ್ಲನೂ ಹಾಕ್ಕೋಬೋದು. ಏನೇನು ಹಾಕ್ಕೊಳ್ಳೋಕೆ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ಕಾರ್ನ ಬೇಕಿದ್ದರೆ ಬೇಯಿಸಿ ಕಾರ್ನ ಹಾಕ್ಕೊಂಡು ಕೊಡ್ಬೋದು. ಬಟ್ ನನ್ನ ಹತ್ರ ಈಗ ಮನೇಲಿ ಏನಿದೆ ಅದನ್ನು ಮಾತ್ರ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಸಡನ್ನಾಗಿ ಕೇಳಿದ್ಲು ಅಂತ. ಇದನ್ನೇ ಹೊರ್ಗಡೆ ತೊಗೊಂಡೋಗಿ ದುಡ್ಡು ಕೊಟ್ಟು ತಿನ್ನಿಸೋದಕ್ಕಿಂತ ಮನೇಲೇ ಹೆಲ್ತಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದಾದಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಪೆಪ್ಪರ್ ಪೌಡರು, ಸಾಲ್ಟು ಮತ್ತು ಪೆಪ್ಪರ್ ಪೌಡರಿಂದ ಅದೇ ಸಾಕು. ಎಕ್ಸ್ಟ್ರಾ ಇನ್ನೇನು ಖಾರ ಹಾಕೋದು ಬೇಡ. ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಬಟ್ ಮಕ್ಳಿಗೆ ಕೊಡ್ತಾ ಇದ್ದೀವಿ ರೀಸನಿಂದ ಅವನ್ನೆಲ್ಲ ಹಾಕದೆ ಹೋದ್ರೇ ಬೆಟರ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ನಮ್ಮ ಮಕ್ಕಳಿಗೆ ಹೊರಗಡೆ ಫುಡ್ಡಿಂದನೂ ಕಾಪಾಡ್ದಂಗೆ ಅನಿಸುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ಹಾಗೆ ಇದೇ ರೀತಿ ಯಾವುದಾದ್ರು ಹೆಚ್ಚಿನ ವೀಡಿಯೋಸ್ಗೋಸ್ಕರ ನಮ್ಮ ಶ್ರೀ ಫ್ಯಾಷನ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.